ಬ್ರಹ್ಮರ್ಷಿ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಡಿಗ ಸಮಾಜದ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ 41 ದಿನಗಳ ಕಾಲ ನಡೆದ ಪಾದಯಾತ್ರೆ ಮಾನ್ವಿ ಪಟ್ಟಣಕ್ಕೆ ಆಗಮಿಸಿತ್ತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸ್ವಾಮೀಜಿಯವರಿಗೆ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ. ಶಾಸಕ ಹಂಪಯ್ಯ ನಾಯಕ ಪುತ್ರ ಶಿವರಾಜ್ ವಕೀಲರು ಸ್ವಾಮೀಜಿಯವರನ್ನ ಬರಮಾಡಿಕೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಣವಾನಂದ ಸ್ವಾಮೀಜಿಯವರು ಜನವರಿ 6ರಿಂದ ಫೆಬ್ರವರಿ 12ರವರೆಗೆ ಪಾದಯಾತ್ರೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಸಮಾಜದವರ ಒಗ್ಗಟ್ಟಾಗಿ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಕರೆ ನೀಡಿದ್ದಾರೆ. ಸರ್ಕಾರದ ನೀತಿಗಳಿಂದಾಗಿ ಈಡಿಗ ಸಮಾಜವು ತೊಂದರೆಗೊಳಗಾಗಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಮೀಜಿಯವರು ತಿಳಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಡಿಗ ಸಮಾಜದ ಮೂಲಕ ಕಸುಬಾದ ಸೇಂದಿ ಮತ್ತು ಸಾರಾಯಿ ಮಾರಾಟವನ್ನ ನಿಷೇಧಿಸಿರುವುದರಿಂದಾಗಿ ಅನೇಕ ಕುಟುಂಬಗಳು ಬಡತನದಲ್ಲಿ ಜೀವನ ನಡೆಸುವಂತಾಗಿದೆ ಎಂದು ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಾಜ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈಡಿಗ ಸಮುದಾಯ, ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯ 18 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ ಜನವರಿ 6ನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ್ ಶಕ್ತಿಪೀಠದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಪಾದಯಾತ್ರೆ. ಈ ಪಾದಯಾತ್ರೆ ಯಾವುದೂ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೂ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ. ಆದರೆ ನಮ್ಮ ಹಕ್ಕುಗಳನ್ನೇ ನಾವು ಪಡೀಬೇಕಾದ ಅವಶ್ಯಕತೆ ಆಗಿದೆ. ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳೆಲ್ಲರೂ ಕೂಡ ಅವರ ಹಕ್ಕೊತ್ತಾಯವನ್ನು ಮಂಡಿಸುವ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಾದ ಅದರಲ್ಲಿ ವಿಶೇಷವಾಗಿ 2A ಕೆಟಗರಿ ಇರತಕ್ಕಂಥ ಈಡಿಗ ಸಮುದಾಯವು ಕೂಡ ಭಾಳಷ್ಟು ಹಿಂದುಳಿದಿದೆ. ಈಡಿಗ ಸಮುದಾಯದಲ್ಲಿ ಒಂದಷ್ಟು ಜನ 10% ಜನಕ್ಕೆ ಅವರು ಒಂದಷ್ಟು ಶ್ರೀಮಂತರು ಇರಬಹುದು, ಆದರೆ 90% ಸಮಾಜವು ಕೂಡ ಬಹಳ ಹಿಂದುಳಿದಿದೆ. ಕಳೆದ 2004ನೇ ಇಸ್ವಿಯಲ್ಲಿ ನಮ್ಮ ಕುಲಕಸಬಾದ ಸೇಂದಿಯನ್ನು ನಿಷೇಧ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಲ್ಲಿ, ಉಡುಪಿಯಲ್ಲಿ ಸೇಂದಿ ಇದೆ, ಆದರೆ 29 ಜಿಲ್ಲೆಯಲ್ಲಿ ಸೇಂದಿಯನ್ನು ನಿಷೇಧ ಮಾಡಿದ್ದಾರೆ. ಆ ಸೇಂದಿ ನಿಷೇಧ ಮಾಡಿದಾಗ ಅದಕ್ಕೆ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಒದಗಿಸಲಿಲ್ಲ. ನಮ್ಮ ಇತಿಹಾಸಗಳಲ್ಲಿ ಪ್ರತಿಯೊಂದು ಸಮುದಾಯವು ಕೂಡ ಒಂದೊಂದು ವೃತ್ತಿಯನ್ನು ಮಾಡಿಕೊಂಡು ಬಂದಿರ್ತದೆ. ಸಮುದಾಯದ ಹೆಸರಿನಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಅಹಿಂಸದ ಹೆಸರಿನಲ್ಲಿ ಬಂದಿರತಕ್ಕಂಥ ಸರ್ಕಾರ, ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಪಾದಯಾತ್ರೆಯನ್ನೇ ಮಾಡಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದಿತ್ತು. ಆರ್ಯ ಈಡಿಗ ಸಮಾಜದ 18 ಬೇಡಿಕೆಗಳನ್ನಿಟ್ಟುಕೊಂಡು ನಮ್ಮ ಸ್ವಾಮೀಜಿಗಳಾದ ಡಾಕ್ಟರ್ ಪ್ರಣವಾನಂದ ಸ್ವಾಮಿಗಳು ಈ ಕರದಾಳ, ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಸಮಾಜದ 18 ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಪಾದಯಾತ್ರೆಯನ್ನು ಮುಂದುವರಿಯಲಿದೆ. ಈ ಪಾದಯಾತ್ರೆ ಏನಂತಂದ್ರೆ ಚಿತ್ತಾಪುರ ಮತ್ತು ಕರದಾಳು ಈ ಮಾರ್ಗವಾಗಿ ಮತ್ತು ಸಿರುವಾರ ಮಾರ್ಗವಾಗಿ ಇಂದು ಮಾನವಿಗೆ ತಲುಪಿದೆ. ಮಾಡಕ್ಕಾಗಿದ್ದಿಲ್ಲ. ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದಾಗ, ಇದೇ ಪ್ರಣವಾನಂದ ಸ್ವಾಮಿಗಳ ಪಾದಯಾತ್ರೆ ಕೈಗೊಂಡಾಗ ಬೊಮ್ಮಾಯಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಂದು ನಮ್ಮ ನಿಗಮ ಮಂಡಳಿ ಘೋಷಣೆ ಮಾಡಿ ಅವತ್ತು 10 ಕೋಟಿ ರೂಪಾಯಿ ಕೊಟ್ಟಿದ್ರು. ಮತ್ತೆ ಕುಲಶಾಸ್ತ್ರ ಅಧ್ಯಯನಕ್ಕಾಗಿ 25 ಲಕ್ಷ ರೂಪಾಯಿ ಕೊಟ್ಟಿದ್ರು. ಈ ಕುಲಶಾಸ್ತ್ರ ಅಧ್ಯಯನ ನಡೀತಿದೆ. ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ನಾವು ಪರಿಶಿಷ್ಟ ವರ್ಗಕ್ಕೆ ಸೇರ್ಬೇಕು.